ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂದರೆ ಇವತ್ತು ಪೂಜೆ ಮಾಡಿಸೋಣ ಅಂತ ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಮನೆದೇವ್ರಿಗೆ ಹೋಗ್ಬೇಕಿತ್ತು. ಸ್ವಲ್ಪ ಪ್ರಾಬ್ಲಮಿಂದ ಮನೆದೇವ್ರಿಗೆ ಹೋಗೋಕ್ಕೆ ಆಗ್ತಿಲ್ಲ. ಸೊ ಇಲ್ಲೇ ನಮ್ಮೂರಲ್ಲೇ ಆಂಜನೇಯ ಟೆಂಪಲ್ ಇದೆ. ಸೊ ಅಲ್ಲಿ ಬರೋಣ ಅಂತ ಹೊರಟಿದ್ದೀವಿ. ಎಲ್ಲ ಕ್ಲಿಪ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಮಕ್ಕಳದ್ದು ಕೂಡ ಸ್ನಾನ ಮುಗೀತು. ನಾನು ಕೂಡ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡಿದೆ. ಅಮ್ಮ ಟಿಫನ್ಗೆ ಅಂತ ರೈಸು ಮತ್ತು ಕಾಯಿ ಚಟ್ನಿ ಮಾಡಿದರು. ಸೊ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ 9ಗೆ ಟೆಂಪಲ್ಗೆ ಹೋಗ್ಬೇಕಲ್ವ, ಮತ್ತೆ ಲೇಟ್ ಆಗುತ್ತೆ. ಬೇಕಿದ್ರೆ ಸಂಜೆಗೆ ಬಂದು ಮಾಡ್ಕೊಳ್ಳೋಣ ಅಂಥೇಳಿ ಸಿಂಪಲಾಗಿ ಮಾಡಿದರು ಅಮ್ಮ. ಸೊ ಎಲ್ಲ ಮುಗ್ದಿತ್ತು. ಇನ್ನೇನು ಟೆಂಪಲ್ಗೆ ಹೊರಡಬೇಕು ಟಿಫನ್ ತಿನ್ಕೊಂಡು ಅನ್ನೋಷ್ಟರಲ್ಲಿ. ಸೊ ನಮ್ಮ ಅಣ್ಣ ದೇವಸ್ಥಾನದ ಹತ್ರನೇ ಬಂದಂತೆ, ಎಲ್ಲೋ ಹೊರಗಡೆ ಹೋಗಿದ್ದ. ಇನ್ನೂ ಅವರು ಅರ್ಚಕರು ಬಂದಿರಲಿಲ್ವಂತೆ. ನಾವು ಅದಕ್ಕೆ ಒಂದು ಸರಿ ಫೋನ್ ಮಾಡು ನೋಡೋಣ ಅಂತ ಹೇಳಿದ್ರೆ, ಸೊ ಫೋನ್ ಮಾಡಿದ್ಕೆ ಅವರು 2 o'clock ಆಗುತ್ತೆ ನಾನು ಬರೋದು, ಎಲ್ಲೋ ಹೋಗಿದ್ದೀನಿ ಅಂದರು. ಒಳ್ಳೆ ಕೆಲಸ ಆಯಿತು ಅಂದ್ಕೊಂಡು ಸೊ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಮಗನ ಕೂಡ ಊಟ ಮಾಡಿಸೋಣ ಅಂಥೇಳಿ ಹಾಕ್ಕೊಬಂದೆ. ಅವನು ಅವ್ರ ಮಾವ ಹತ್ರ ಹೋಗಿ ಫೋನ್ ಇಸ್ಕೊಂಬಂದು ಅಮ್ಮ ಬಾ ಊಟ ಮಾಡಿಸು ಅಂತ ಕೂತ್ಕೊಂಡೆ. ಮೊಬೈಲ್ ಕೈಯಲ್ಲಿದ್ದರೆ ಒಂದು ತುತ್ತು ಎಕ್ಸ್ಟ್ರಾ ಹೋಗುತ್ತೆ, ಬಟ್ ಯಾವಾಗಲೂ ಏನು ನೋಡೋಲ್ಲ. ಡೇ ಪೂರ್ತಿ ಅವ್ನು ಟಾಯಲ್ಲೇ ಆಟಾಡ್ತಾನೆ ಆಲ್ಮೋಸ್ಟು. ಸೊ ಇವಾಗ ಯಾವಾಗಾದ್ರೂ ತಿನ್ನಬೇಕಾದ್ರೆ ಒಂದು 10 minutes ನೋಡ್ತಾನೆ. ಸೊ 2 o'clock ಅಲ್ವಾ ಹೋಗೋದು ಟೆಂಪಲ್ ಹತ್ರ. ಇಬ್ರಿಗೂ ನಿದ್ದೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಪಾಪನ ಮಲಗಿಸ್ದೆ. ನನ್ನ ದೊಡ್ಡ ಮಗ ಮಾತ್ರ ಫೈನಲ್ ಮಲಗಲೇ ಇಲ್ಲ. ಪಾಪು ಕೂಡ ನಿದ್ದೆ ಮುಗಿಸ್ಕೊಂಡು ಎದ್ದ. ಇನ್ನೂ ಸೆಕೆಗಾಲ ಹೋಗೇ ಇಲ್ವಲ್ಲ, ಸೊ ಸಿಂಪಲ್ಲಾಗಿರೋದು ಹಾಕೋಣ, ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಣ ಅಂಥೇಳಿ ಅವನಿಗೆ ತೆಗೆದಿಟ್ಟಿದ್ದೆ ಬಟ್ಟೆ. ಸೊ ಅವನು ಕೂಡ ಎದ್ದ, ಅವನಿಗೂ ಕೂಡ ಎಲ್ಲ ರೆಡಿ ಮಾಡಿಸಿ ನೋಡಿ ಈ ಥರ ತೀಟೆ ಮಾಡ್ತಾನೆ. ಸೊ ಅವನೇನೇ ಮಾಡಿದ್ರು ನನ್ನ ಮಗ ಏನೋ ಮಾಡ್ತಿದ್ದಾನೆ ನನ್ನ ಅಣ್ಣ ಅಂಥೇಳಿ ಸೊ ಅವ್ನು ಸುಮ್ಮನೆ ನೋಡ್ತಿರ್ತಾನೆ ಅಥವಾ ಸ್ಮೈಲ್ ಮಾಡ್ತಾನೆ. ಸರಿ ಆಯಿತು ಅಂತ ಅಣ್ಣ ಕೂಡ ಬಂದ. ಹೊರಟ್ವಿ. ಬಟ್ ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು ದೇವಸ್ಥಾನಕ್ಕೆ. ಸೊ ಮಧ್ಯಾಹ್ನ ಟೈಮ್ ಅಲ್ವಾ, ಸುಮ್ಮನೆ ಯಾಕೆ ಪಾಪುನ ಎತ್ಕೊಂಡು ನಡ್ಕೊಂಡು ಹೋಗೋದು ಅಂಥೇಳಿ ಅಣ್ಣ ನಾನೇ ಬಿಟ್ಬರ್ತೀನಿ ಬರ್ರಿ ಅಂತ ಹೇಳ್ದೆ. ನೋಡಿ ಪಾಪು ಎಷ್ಟು ಕ್ಯೂಟಾಗಿ ನೋಡ್ತಾ ಇದ್ದಾನೆ. ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀವಿ ನಾವು ಅಂಥೇಳಿ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಕೂಡ ಹೋದ್ವಿ. ಬಟ್ ನಾವು ಜಸ್ಟ್ ಹೋದ್ವಿ, ಒಂದು 5 minutes ಅಷ್ಟೇ ಆಗಿತ್ತು ಅರ್ಚಕರು ಬಂದು. ಸೊ ಅವರು ಕೂಡ ಎಲ್ಲ ರೆಡಿ ಮಾಡ್ಕೋತಿದ್ರು. ಬಟ್ ನನ್ನ ಮಗನ ಪ್ರಾಬ್ಲಮ್ ಏನಂದರೆ, ಅವನಿಗೆ ಇನ್ನೂ ಜಾಸ್ತಿ ಜನ ಇರೋ ಹತ್ರ ಹೋದರೆ ಸೊ ಇರೋಕ್ಕೆ ಇಷ್ಟನೇ ಪಡಲ್ಲ. ಬಟ್ ಅಲ್ಲಿ ಯಾರೂ ಇರಲಿಲ್ಲ, ನಾವೊಬ್ಬರೇ ಪೂಜೆ ಮಾಡ್ಸೋಕೆ ಹೋಗಿದ್ದಿದ್ದು. ಸೊ ಅಲ್ಲೂ ಕೂಡ ಅಮ್ಮ ಮನೆಗೆ ಹೋಗೋಣ ನಡಿ, ಇಲ್ಲಿರೋದು ಬೇಡ ಅಂತ ಹೇಳ್ತಿದ್ದ. ಸರಿ ಆಯಿತು ಪೂಜೆ ಮುಗಿಸ್ಕೊಂಡು ಹೋಗೋಣ ಇರು ಅಂಥೇಳಿ. ಸೊ ಅವರು ಕೂಡ ಬೇಗನೆ ಮಾಡಿಕೊಟ್ರು, ತುಂಬ ಬೇಗ. ಆದರೆ ತುಂಬ ಗಾಳಿ, ಅಂದರೆ ಬಿಸಿಲಿರಲಿಲ್ಲ, ಮೋಡ, ಫುಲ್ ಗಾಳಿ. ಪಾಪು ಕಣ್ಣೇ ಬಿಡ್ತಾ ಇರಲಿಲ್ಲ. ಅದರಲ್ಲೂ ನನ್ನ ಮಗ ಏನೋ ಆಟಾಡಿಕೊಂಡು ಸ್ವಲ್ಪ ಹೊತ್ತಿದ್ದ. ಸೊ ಪೂಜೆ ಕೂಡ ಮುಗೀತು. ಅಂದರೆ ದೇವಸ್ಥಾನದ ಪಕ್ಕನೇ ನಮ್ಮ ದೊಡ್ಡಪ್ಪವ್ರ ಮನೆ ಇರೋದು. ಸೊ ಅಲ್ಲೂ ಹೋಗಿ ಬರೋಣ ಅಂಥೇಳಿ ಮತ್ತು ನಮ್ಮ ದೊಡ್ಡಪ್ಪ ಮನೆ ಹತ್ರ ಬಂದ್ವಿ. ಗಾಳಿ ಎಲ್ಲ ತುಂಬ ಇತ್ತಲ್ವ, ಅದಕ್ಕೆ ಅವ್ನು ಫುಲ್ಲು ಎಲ್ಲರೂ ಎತ್ಕೊಂಡಿದ್ರು. ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಅವನು ಕೂಡ ಮಲಗಿಸ್ದೆ. ಸೊ ಅವ್ನು ಮಲಗ್ದ. ಇವ್ನು ನೋಡಿ ಎಲ್ಲಾದರೂ ಹೋಗಲಿ, ಅವನ ಹತ್ರ ಕುಕ್ಕಿಂಗ್ ಟಾಯ್ ಇದೆ. ಸೊ ಎಲ್ಲಾದರೂ ಹೋಗಲಿ ಎತ್ಕೊಂಡು ಹೋಯ್ತಾನೆ. ನೋಡಿ ಅಲ್ಲೋಗಿ ನನ್ನ ತಂಗಿಗೆ ತಗೋ ಕಾಫಿ ಮಾಡಿಕೊಡ್ತೀನಿ ಕುಡಿ, ನಾನು ಕುಡಿತೀನಿ ಅಂತೇಳಿ ಕುಡಿತಾ ಇದ್ದಾನೆ. ಸೊ ಅದಾದಮೇಲೆ ಈ ಸೋಫಾ ಇದೆಯಲ್ವ, ನಾನು ತುಂಬ ಟೈಮ್ ಈ ಸೋಫಾ ಮೇಲೆ ಸ್ಪೆಂಡ್ ಮಾಡಿದ್ದೀನಿ. ಸೊ ಇಬ್ಬರು ಪ್ರೆಗ್ನೆಂಟಲ್ಲೂ ಅಷ್ಟೇ. ಸೊ ಒಂಥರ ತುಂಬ ಮೆಮೊರಬಲ್. ನೋಡಿ ಇವ್ನು ಮೇಲೆ ಹೋಗ್ತಾ ಇದ್ದಾನೆ. ಅಂದರೆ ನಮ್ಮ ಅತ್ತಿಗೆದೊಂದು ಪುಟ್ಟದು ಫ್ಯಾನ್ ಇದೆ, ಅದನ್ನ ಎತ್ಕೊಬಂದು ಎಲ್ಲರಿಗೂ ನಾನು ಗಾಳಿ ಬೀಸ್ತೀನಿ ಅಂದರೆ ತುಂಬ ಇಷ್ಟ ಆ ಫ್ಯಾನ್ ಅವನಿಗೆ. ಸೊ ನಮ್ಮ ಅತ್ತಿಗೆ ಏನೋ ಮೇಲೆ ಕೆಲಸ ಮಾಡ್ಕೋತಿದ್ರು. ಸೊ ನಾನೇ ಎತ್ಕೊಬತ್ತೀನಿ ಅಮ್ಮ ಅಂಥೇಳಿ ಅವನು ಮತ್ತು ನನ್ನ ತಂಗಿ ಹೋಗ್ತಿದ್ದಾರೆ. ಹಾಯ್ ಮಾಡಿ ನಾನು ವ್ಲಾಗ್ಗೆ ಅಂದರೆ, ಇಲ್ಲ ನನ್ನ ವಿಡಿಯೋ ಮಾಡಬೇಡ ಅಂತ ಮುಖ ಮುಚ್ಕೋತಿದ್ದಾಳೆ. ಸೊ ನಾನೇ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಸೊ ಅವಳು ನಿತ್ಯ ಅಂತ. ಇನ್ನು ಆಲ್ಮೋಸ್ಟ್ ನನ್ನ ವ್ಲಾಗಲ್ಲೆಲ್ಲ ಕಾಣಿಸ್ಕೋತಾ ಇರ್ತಾಳೆ. ನನ್ನ ದೊಡ್ಡ ಮಗನಿಗೆ ಇವಳಂದರೆ ತುಂಬ ಇಷ್ಟ. ಅವಳಿದ್ರೆ ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ, ಅವಳ ಜೊತೆನೇ ಆಟಾಡ್ಕೊಂಡಿರ್ತಾನೆ. ಅವಳು ಕೂಡ ಅಷ್ಟೇ. ನನ್ನ ಮಗನಿಗೆ ನಮ್ಮ ದೊಡ್ಡಪ್ಪ ಮನೆ ಹತ್ರ ಹೋದರೆ ತುಂಬ ಖುಷಿ. ಬಟ್ ಅಲ್ಲಿ ಸ್ಪೇಸು ಎಲ್ಲ ಚೆನ್ನಾಗಿದೆ, ತುಂಬ ಆಟಾಡ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ಒಂಥರ ಹೊಲ್ದ ಹತ್ರ ಮನೆ ಇರೋದು. ಸೊ ವೆದರು ಎಲ್ಲ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿರೋದಕ್ಕೆ ನಮ್ಮ ನಿತ್ಯ ಜಾಮೂನ್ ಮಾಡ್ತೀನಿ ಕಣೆ ತಿಂದೋಗೂರಂತೆ ಅಂದ್ಲು. ಸರಿ ಆಯಿತು ಮಾಡಮ್ಮ ಅಂತ ಹೇಳಿದೆ. ಅವಳು ಮೊದಲೇ ಯೂಟ್ಯೂಬಲ್ಲಿ ನೋಡ್ಬಿಟ್ಟಿದ್ದಾಳೆ ಯಾವ ಥರ ಮಾಡೋದು ಅಂಥೇಳಿ. ಸೊ ನನಗೆ ನೀನೇನು ಹೇಳ್ಕೊಡ್ಬೇಡ ನಾನೇ ಮಾಡ್ತೀನಿ ಅಂದ್ಲು. ಸರಿ ಆಯಿತು ಮಾಡು ಅಂಥೇಳಿ
ಅವಳು ಕೂಡ ಎಲ್ಲ ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡ್ಳು. ಸೊ ಕಲಿಸಿದ್ದಾಳೆ, ಸ್ವಲ್ಪ ಲೈಟಾಗಿ ತೆಳ್ಳಗಾಗಿದೆ, ಮತ್ತು ಏನು ಹಾಳಾಗಲಿಲ್ಲ, ಚೆನ್ನಾಗೇ ಬಂತು. ಪಾಪು ಕೂಡ ಬಂದಿದ್ದ ತಕ್ಷಣ ಸೊ ನಿದ್ದೆ ಬಂದಿತ್ತಲ್ವ, ಏನು ಅಬ್ಸರ್ವ್ ಮಾಡಿರಲಿಲ್ಲ, ಮಲಗಿಬಿಟ್ಟಿದ್ದ. ಸೊ ಇವಾಗ ಎದ್ದು ಫುಲ್ಲು ನೋಡ್ತಾ ಇದ್ದಾನೆ, ನಾನೆಲ್ಲೋ ಬಂದಿದ್ದೀನಿ ಅಂತೇಳಿ. ಸೊ ಎಲ್ಲ ಸುತ್ತು ನೋಡ್ದೆ. ಮತ್ತು ನನ್ನ ತಂಗಿ ಕೂಡ ಫೈನಲ್ ಮಾಡಿದ್ಲು, ಚೆನ್ನಾಗೇ ಇತ್ತು ಟೇಸ್ಟು. ಅದ್ರ ಜೊತೆ ನನ್ನ ಮಗನೂ ಕೂಡ ಎಲ್ಪ್ ಮಾಡ್ದ, ರೌಂಡ್ ಮಾಡಿಕೊಟ್ಟ. ಆಮೇಲೆ ಈ ನಿತ್ಯ ಬೋಂಡ ತಿಳಿಸ್ತಿದ್ಯಾ, ಬೋಂಡನ ಅದು ಇದು ಕ್ವಶನ್ ಕೇಳ್ತಾಯಿದ್ದ. ಅವಳು ಹೇಳ್ತಾಯಿದ್ಲು, ಸೊ ಬೋಂಡ ಅಲ್ಲ ಅದು ಜಾಮೂನು ಅಂತೇಳಿ. ಸೊ ಸಂಜೆ ಎಲ್ಲ ಮುಗಿಸ್ಕೊಂಡು ದೊಡ್ಡಪ್ಪ ಮನೆಯಿಂದ ನಮ್ಮ ಮನೆಗೆ ಕೂಡ ಬಂದ್ವಿ. ಸೊ ಇವತ್ತಿನ ಡೇ ಈ ಥರ ಇತ್ತು. ಐ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.